ಹಂಡಿ ವಜೀರ್ ಜಾತಿ ಪ್ರಮಾಣ ಪತ್ರ ನವೀಕರಣದ ಸಮಸ್ಯೆ, ಶಾಸನಿಕ ಹಕ್ಕುಗಳ ಹಾನಿ ಮತ್ತು ಶಿಕ್ಷಣದಲ್ಲಿ ವಿವಾದ. ಗಜೇಂದ್ರಗಡ ತಾಲೂಕಿನ ಹಂಡೆ ವಜೀರ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಗಂಭೀರ ರೂಪ ಪಡೆದುಕೊಂಡಿದೆ. ಜಾತಿ ಪ್ರಮಾಣ ಪತ್ರವು ಶಿಕ್ಷಣ, ಉದ್ಯೋಗ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಅಗತ್ಯವಾದ ಪ್ರಮುಖ ದಾಖಲೆ ಆಗಿದ್ದರೂ 2024ರಿಂದ ಇದರ ನವೀಕರಣ ಮತ್ತು ಹೊಸ ಪ್ರಮಾಣ ಪತ್ರ ನೀಡುವ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಸ್ಥಳೀಯರ ಪ್ರಕಾರ ಅರ್ಜಿಗಳನ್ನು ಸ್ಪಷ್ಟ ಕಾರಣವಿಲ್ಲದೆ ತಿರಸ್ಕರಿಸಲಾಗ್ತಾ ಇದೆ, ಕೆಲವರಿಗೆ ಬೇರೆ ಜಾತಿಯ ಪ್ರಮಾಣ ಪತ್ರ ನೀಡಲಾಗ್ತಾ ಇದೆ ಎಂಬ ಆರೋಪವೂ ಇದೆ. ಅಲ್ಲದೆ ಮೂಲ ಜಾತಿ ಎಂಬ ಅಸ್ಪಷ್ಟ ದಾಖಲೆಗಳನ್ನು ಕೇವಲ ಈ ಸಮುದಾಯದವರಿಗಷ್ಟೇ ಕೇಳಲಾಗುತ್ತಿದೆ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಈ ಸಮಸ್ಯೆಯಿಂದಾಗಿ ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ, ಮೀಸಲಾತಿ ಸೇರಿದಂತೆ ಶೈಕ್ಷಣಿಕ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಸುಮಾರು 2.5 ವರ್ಷಗಳಿಂದ ಈ ಸ್ಥಿತಿ ಮುಂದುವರೆದಿದ್ದು ಹಲವು ಕುಟುಂಬಗಳ ಭವಿಷ್ಯ ಅಸ್ಪಷ್ಟವಾಗಿದೆ. ಸ್ಥಳೀಯರು ತಾಲೂಕಾ ಮಟ್ಟದ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುತ್ತಾ ಇದ್ದಾರೆ ಎಂದು ಆರೋಪಿಸುತ್ತಾ ಇದ್ದು, ಸರ್ಕಾರ ತಕ್ಷಣ ಹಸ್ತಕ್ಷೇಪಿಸಿ ಸಮಸ್ಯೆಗೆ ನ್ಯಾಯಯುತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಗಜೇಂದ್ರಗಡ. ಇವತ್ತು ಹಂಡಿ ವಜೀರ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ರಾಜ್ಯಾದ್ಯಂತ ನಮ್ಮ ಸಮುದಾಯದ ಜನ ವಾಸಿಸುತ್ತಿದ್ದು, ಈ ಒಂದು ಗಜೇಂದ್ರಗಡ ತಾಲೂಕಿನಲ್ಲಿ ಆಗಿರುವಂತಹ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆ ಒಳಗ ಈ ರೀತಿಯಾದಂತಹ ದುರ್ಘಟನೆ, ದುರ್ನಡತೆ ಎಲ್ಲಿಯೂ ಕೂಡ ಸಂಭವಿಸಿಲ್ಲ. ಈ ಪ್ರಸ್ತುತ ಇರುವಂತಹ ಅಥವಾ ಹಿಂದೆ ಇರುವಂತಹ ದಂಡಾಧಿಕಾರಿಗಳು ನಮ್ಗೆ ಬೇಕಾಗಿರ್ತಕ್ಕಂತಹ ಹಂಡಿ ವಜೀರ ಜಾತಿಗೆ ಸಂಬಂಧಿಸಿದ ಹಾಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಒದಗಿಸಿಕೊಟ್ಟಿದ್ರು. ಇನ್ನು ಪ್ರಸ್ತುತ ಇರುವಂತಹ ದಂಡಾಧಿಕಾರಿಗಳು ಒದಗಿಸಿಕೊಟ್ಟಿರ್ತಾರೆ. ಆ ನಿಟ್ಟಿನೊಳಗಡೆ ಪ್ರಸ್ತುತ ಈಗ ನಮಗೆ ಹೊಸದಾಗಿ ತಾವು ಕೊಟ್ಟಿರ್ತಕ್ಕಂತಹ ಹಂಡಿ ವಜೀರ ಜಾತಿಗೆ ಸಂಬಂಧಪಟ್ಟಂಗ ನವೀಕರಣ ಮಾಡುವ ಅಪ್ಲಿಕೇಶನ್ ಹಾಕಿರುವಂತಹ ಸಂದರ್ಭದೊಳಗೆ ಅದನ್ನು ರಿಜೆಕ್ಟ್ ಮಾಡುವಂತ ಹಿನ್ನೆಲೆಯೊಳಗ ತಾವು ಕಾನೂನುಬಾಹಿರ ಚಟುವಟಿಕೆಗೆ ಮುಂದಾಕಿದ್ದೀರಿ ಅನ್ನುವಂತ ನಿಟ್ಟಿನೊಳಗ ಮತ್ತು ಗೆಜೆಟ್ನೊಳಗಿರುವಂತಹ ಹಂಡಿ ವಜೀರ ಕಾಲಂಗಳಿರುವಂತಹ 38 ಕಾಲಂಗಳಿರುವಂತದ್ದು 37 ಆ ನಿಟ್ಟಿನೊಳಗೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ತಾವುಗಳೇ ಇವತ್ತು ನಾನಾ ತರ ಕಾರಣಗಳನ್ನು ಹೇಳಿ ರಿಜೆಕ್ಟ್ ಮಾಡುವಂತ ಹಿನ್ನೆಲೆಯೊಳಗೆ ಮತ್ತೆ ತಾವು ಹಿಂದೆ ಕೊಟ್ಟಿದ್ದೀರಿ. ಮತ್ತೆ ಹಿಂದೆ ಕೊಟ್ಟಿರೋದಕ್ಕ ಏನು ಮೂಲ ದಾಖಲಾತಿಗಳನ್ನು ನೋಡಿ ನೀವು ಕೊಟ್ರಿ? ಹಿಂದೆ ಕೊಟ್ಟಿದ್ದು ನಿಜ ವಾಸ್ತವ ಸ್ಥಿತಿಗೆ ನಿಜ ಆಗಿದ್ರ ಅಥವಾ ಈಗ ನೀವು ರಿಜೆಕ್ಟ್ ಮಾಡ್ತೀರಿ ಅಂತಂದ್ರ ಹಿಂದೆ ಕೊಟ್ಟಿರುವಂತದ್ದು ಕಾನೂನು ಬಾಹಿರ ಅನ್ನುವಂತ ನಿಟ್ಟಿನೊಳಗೆ ಬರುವಂತದ್ದು. ಆ ನಿಟ್ಟಿನೊಳಗಡೆ ದಯವಿಟ್ಟು ಇದು ಯಾವುದೇ ರೀತಿಯಾಗಿ ಹಂಡಿ ವಜೀರ ಸಮಾಜಕ್ಕೆ ಒಂದು ಅನ್ಯಾಯ ಆಗುವಂತ ದುರ್ನಡೆಯನ್ನ ನಡೆದಿರ್ತಾವು. ಆ ನಿಟ್ಟಿನೊಳಗಡೆ ದಯವಿಟ್ಟು ನ್ಯಾಯಯುತವಾದಂತಹ ಬೇಡಿಕೆ ಐತಿ. ಆ ಬೇಡಿಕೆಯನ್ನ ನಾವು ಸಮಾಜದ ಮುಖಂಡರೆಲ್ಲರೂ ಸೇರಿ ಹಿಂದಲೂ ಕೂಡ ಮನವಿ ಕೊಟ್ಟಿದ್ದೀವಿ ಮತ್ತು ನಾಳೆ 21ನೇ ತಾರೀಕು ಕೂಡ ಮನವಿ ಕೊಡ್ತೀವಿ. ಅಷ್ಟರೊಳಗನೆ ನಮ್ಮ ಬೇಡಿಕೆಯನ್ನ ದಯವಿಟ್ಟು ಪ್ರಸ್ತುತಿ ಮಾಡಿಕೊಂಡು ನಮ್ಮ ಬೇಡಿಕೆ ನ್ಯಾಯಯುತವಾದಂತಹ ಬೇಡಿಕೆ ಐತಿ, ಅದನ್ನ ಈಡೇರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ನಾವು ಹಂಡಿ ವಜೀರ ಜಾತಿಯವರು ನಾವು ಈ ಹಿಂದೆ 25ರಿಂದ 30 ವರ್ಷಗಳ ಕಾಲ ನಾವು ಪ್ರತಿ ಸದನು ಪ್ರತಿ 5 ವರ್ಷಕ್ಕೊಮ್ಮೆ ಯಾವುದೇ ತಹಸೀಲ್ದಾರ್ ಬಂದರೂ ಯಾವುದೇ ಕಂಟೆ ತಕರಾರು ಇಲ್ಲದೆ ನಮ್ಗೆ ಹಂಡಿ ವಜೀರ ಜಾತಿ ಸರ್ಟಿಫಿಕೇಟ್ ಅನ್ನು ನೀಡಿರ್ತಾರೆ. ಅದೇ ಮುಖಾಂತರ ನಾವು ಎಜುಕೇಶನ್ ಅನ್ನು ಪಡೆದಿರ್ತೀವಿ. ಇವತ್ತು ಬಂದಿರೋ ತಹಸೀಲ್ದಾರ್ ಕೂಡ ನಮಗೆ ನೀಡಿದ್ದಾರೆ. ಆದರೆ ಇವತ್ತು ನಾನಾ ಕಾರಣಗಳಿಂದ ನಮ್ಗೆ ನೀಡುತ್ತಿಲ್ಲ. ಹಾಗಾಗಿ ನಮಗೆ 10th ಮುಗಿಸಿದವರು PUCಗೆ ಹೋಗಕ್ಕಾಗ್ತಾ ಇಲ್ಲ, PUC ಮುಗಿಸಿದವರು ಹೈಯರ್ ಎಜುಕೇಶನ್ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಅಪ್ಲೈ ಮಾಡೋಕ್ಕೂ ಸರ್ಟಿಫಿಕೇಟ್ ಇರಲಾರ್ದಂಗೆ ನಾನಾ ರೀತಿ ಕಾರಣಗಳಿಂದ ಅವರು ನಮ್ಮನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುತ್ತಿದ್ದಾರೆ. ದಯವಿಟ್ಟು ನಾವೆಲ್ಲ ರೀತಿಯಾಗಿರ್ತಕ್ಕಂಥ ಈ ಮನವಿಯನ್ನು ಮಾಡಿದ್ದೇವೆ. ಎಲ್ಲ ಮೇಲಾಧಿಕಾರಿಗಳಿಗಾಗಲಿ ಮತ್ತು ಮೊದಲು ಎಲ್ಲರಿಗೂ ಮುಗಿಸಿದ್ದೇವೆ. ದಯವಿಟ್ಟು ನಾವು ಮಂಗಳವಾರ 21ನೇ ತಾರೀಕಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಜಾತಿ ಇದರಿಂದ. ದಯವಿಟ್ಟು ನಮ್ಮ ಜಾತಿ ಪ್ರಮಾಣ ಪತ್ರಗಳನ್ನು ನವೀಕರಣ ಮಾಡಿ ನಮಗೆ ಶಿಕ್ಷಣದಿಂದ ವಂಚಿತರಾಗೋದನ್ನ ತಪ್ಪಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಹಂಡಿ ವಜೀರ ಸಮಾಜದ ಎಲ್ಲ ಬೇರೆ ಬೇರೆ ಕಮಿಟಿಗಳ ಪದಾಧಿಕಾರಿಗಳ ಅಧ್ಯಕ್ಷರೇ ಮತ್ತು ಹಿರಿಯರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತ ಮಿತ್ರರೇ ಎಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾರೆ. ಮೊದಲನೇದಾಗಿ
ಇವತ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಹಂಡೆ ವಜೆ ಸಮುದಾಯ ಗಜೆಟ್ ಪ್ರಕಾರ ಇವತ್ತು ಮೀಸಲಾತಿ 2A ಅಂತಕ್ಕಂಥದ್ದು ಪಡ್ಕೊಂಡಿರ್ತಕ್ಕಂಥ ಸಮುದಾಯ. ಆದ್ರೆ ಇವತ್ತು ನಮ್ಮ ಆಡಳಿತ ವರ್ಗ ಏಕಾಏಕಿ ಯಾವುದೋ ಒಂದು ನೆಪಕ್ಕೋಸ್ಕರ ಆ ಸಮುದಾಯಕ್ಕೆ ಕೊಡ್ತಕ್ಕಂತ ಜಾತಿ ಪ್ರಮಾಣ ಪತ್ರವನ್ನ ಕೊಡೋದನ್ನ ತಿರಸ್ಕಾರ ಮಾಡೋದು ಪ್ರಾರಂಭಿಸಿದ್ದಾರೆ. ಮುಖ್ಯವಾಗಿ ಕಾರಣ ಏನು ಅಂತ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥ ಕಾರಣ ಏನಂತಂದ್ರೆ ನಿಮ್ಮ ತಂದೆಯ ಮೂಲವನ್ನ ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಬಹುಶಃ ನಮ್ಗೆ ಗೊತ್ತಿರುವ ಹಾಗೆ ಭಾರತದಲ್ಲಿ ಎಲ್ಲರ ಮೂಲವನ್ನ ಕೆದಕ್ಕೊತ್ತು ಹೋದ್ರೆ ಈ ಅಲೆಮಾರಿ ಸಮುದಾಯಗಳು ಮತ್ತೆ ಈ ದುಡ್ಕೊಂಡು ತಿಂತಕ್ಕಂಥ ಹಿಂದುಳಿದ ಸಮುದಾಯಗಳದ್ದು ಯಾರಿಗೂ ಕೂಡ ಮೂಲ ಸಿಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಮಗ ಹಿಂದೆ ಆಸ್ತಿ ಹಕ್ಕು ಇರಲಿಲ್ಲ, ಬೇರೆ ಬೇರೆ ಯಾವ ಹಕ್ಕುಗಳು ಇರಲಿಲ್ಲ. ಆ ಕಾರಣಕ್ಕಾಗಿ ಈಗ ನಮ್ಮ ತಂದೆಯ ಮೂಲವನ್ನ ಕೇಳಿ ಅಲ್ಲಿ ನಿಮ್ಮ ತಂದೆಯ ಮೂಲದಲ್ಲಿ ಹಂಡೆ ವಜರ ಅಂತ ಇದ್ರೆ ಮಾತ್ರ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇರೋದೇನಂತಂದ್ರೆ ನಮಗೆ ನಮ್ಮ ತಂದೆಯ ಮೂಲವನ್ನ 70 ವರ್ಷದಿಂದ ಅವರು ಹುಟ್ಟಿದ್ದು ತಮ್ಮ ಕೊಡಿ ಅಂತಂದ್ರೆ ಕೊಡಕ್ಕಾಗಲ್ಲ. ಯಾಕಂತಂದ್ರೆ ನಮ್ಮ ತಂದೆ ತಾಯಂದ್ರು ಆ ಕಾಲದಲ್ಲಿ ಶಾಲೆಗಳೇ ಇರಲಿಲ್ಲ ನಮ್ಮ ಊರುಗಳಲ್ಲಿ. ಹಾಗಾಗಿ ಆ ದಾಖಲೆ ಸಿಗೋದು ಕಷ್ಟ. ಇನ್ನೊಂದು ಅವರ ಶಾಲಾ ದಾಖಲೆಯಲ್ಲಿ ಆದ್ರೂ ಹಂಡೆ ವಜರ ಅಂತ ಇರೋದನ್ನ ತಂದ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕೂಡ ಈ ಏನ್ ಗಜೆಟ್ ಅಲ್ಲಿ ಹಂಡೆ ವಜರ ಅಂತಕ್ಕಂಥ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಮತ್ ನಮ್ಗೆ ಕೊಟ್ಟಿರೋದೇ 1993 ನಂತರ ಹಂಡೆ ವಜರ ಸಮುದಾಯಕ್ಕೆ ಗೆಜೆಟೆಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನೀವು ಹಳೆ ಮೂಲವನ್ನು ಕೊಡಿ ಅಂತ ಕೇಳಿದ್ರೆ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನಾವೇನ್ ಹೇಳ್ತಾ ಇದೀವಿ, ಅವರಿಗೆ 3 ಆಪ್ಷನ್ ಅನ್ನ ಇದೆ ಅಂತಕ್ಕಂಥದ್ದು. ಒಂದು, ಅವರ ತಂದೆಯ ಮೂಲಕ ನೀವು ತಂದ್ಕೊಡಿ ಅಂತ ಏನ್ ಕೇಳ್ತಾ ಇದ್ದಾರೆ, ಅದನ್ನು ಕೊಡೋದು ಕಷ್ಟ ಆಗ್ಬೋದು. ಇನ್ನೊಂದು, ನಿಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಹಂಡೆ ವಜರ ಅಂತ ಇದ್ರೆ ತಂದ್ಕೊಡಿ ಅಂತ. ಮೂರನೇದು, ಪಂಚನಾಮೆ ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಈ 3ರಲ್ಲಿ ಯಾವ ಆಪ್ಷನ್ ಅನ್ನು ಕೂಡ ಅವ್ರು ಬಳಸದೆ ಕೇವಲ ನಿಮ್ ತಂದೆ ತಂದು ಕೊಟ್ರೆ ಮಾತ್ರ ಮಾಡ್ತೀನಿ, ಇಲ್ಲದ್ರೆ ಮಾಡಲ್ಲ ಅಂತಕ್ಕಂಥ ರೀತಿಯಲ್ಲಿ ತಿರಸ್ಕಾರ ಮಾಡ್ತಕ್ಕಂಥದ್ದು ಇವತ್ತು ಇಲ್ಲಿ ನಡೀತಾ ಇದೆ. ಪಕ್ಕದಲ್ಲೇ ಇರ್ತಕ್ಕಂಥ ಕುಷ್ಟಗಿ ಆಗಿರ್ಬೋದು, ಯಲಬುರ್ಗ ಆಗಿರ್ಬೋದು, ಬೇರೆ ಬೇರೆ ತಾಲೂಕುಗಳಲ್ಲಿ ಯಾವ ಮೂಲನೂ ಕೇಳ್ತಾ ಇಲ್ಲ. ಅವರಿಗೆ ಸಿಗ್ಬೇಕಾದಂತ ನ್ಯಾಯಯುತವಾಗಿ ಸಿಗ್ಬೇಕಾದಂತ ಹಂಡೆ ವಜರ ಅಂತಕ್ಕಂಥ ಕಾಸ್ಟಿಗೆ 2A ಮೀಸಲಾತಿ ಸಿಗ್ಬೇಕು. ಆ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇದೆ ಮತ್ತು ನಮ್ ಗಜೇಂದ್ರಗಢದಲ್ಲೂ ಕೂಡ ಕೊಟ್ಟಿದ್ದಾರೆ. ಒಟ್ಟು ಇವತ್ತು ನಾವು ಮತ್ತೆ ವಾಪಸ್ ಅದನ್ನ ನವೀಕರಣಕ್ಕೆ ಹಾಕ್ತೀವಿ ಅಂತಂದ್ರೆ ಕೊಡಲ್ಲ ಅಂತಕ್ಕಂಥದನ್ನ ಮೂಲಕ್ಕೆ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮೂಲ ಅಂತಕ್ಕಂಥದ್ದು ಯಾವ ಕಾರಣಕ್ಕೆ ಬಂತು ಪ್ರಶ್ನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವೇನ್ ಹೇಳ್ತಾ ಇದ್ವಿ ಅಂತಂದ್ರೆ, ಈ ಹಿಂದೆ ನಮಗೇನು ನ್ಯಾಯಯುತವಾಗಿ 2A ಏನು ಸರ್ಟಿಫಿಕೇಟ್ ಕೊಡ್ತಾ ಇದ್ರು, ಜಾತಿ ಪ್ರಮಾಣ ಪತ್ರ, ಕಾಸ್ಟ್ ಸರ್ಟಿಫಿಕೇಟ್, ಅದನ್ನ ನಮಗೆ ಮರಳಿ ಕೊಡಬೇಕು. ಆ ವೈಷಮ್ಯಗಳು ಜಾತಿಯ ಕಾರಣಕ್ಕೋ ರಾಜಕೀಯ ಕಾರಣಕ್ಕೂ ಬೇರೆ ಬೇರೆ ಯಾವುದೇ ಕಾರಣಕ್ಕೂ ಬಂದಿರಬಹುದು. ಅದನ್ನೇ ಇಟ್ಕೊಂಡು ನಾವು ಒಂದು ಸಮುದಾಯವನ್ನೇ ಮುಗಿಸ್ಬಿಡ್ತೀವಿ, ಒಂದು ಸಮುದಾಯಕ್ಕೆ ಏನು ಸೌಲಭ್ಯನೇ ಕೊಡಲ್ಲ ಅನ್ನೋ ರೀತಿಯಲ್ಲಿ ಹಠ ಹಿಡಿಯೋದಲ್ಲ, ಅದು ಆಡಳಿತ ವರ್ಗಕ್ಕೆ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು. ಅದನ್ನ ಅವರು ತಿದ್ಕೋಬೇಕು. ಒಂದ್ ವೇಳೆ ಇದನ್ನ ಇಲ್ಲಿಯ ತಾಲೂಕು ಆಡಳಿತ ತಿದ್ಕೊಳ್ಳದೆ ಇದ್ರೆ ಮೇಲ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ತಿಳಿ ಹೇಳಿ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು. ಇದನ್ನೇನಾದ್ರೂ ಸರಿಪಡಿಸದೇ ಇದ್ರೆ ನಾವು ಈ ಹಿಂದೆನೂ ಕೂಡ ಮನವಿ ಕೊಟ್ಟಿದ್ವಿ. ಈಗೂ ನಾಳೆ ನಾವು 21ನೇ ತಾರೀಕು ಮತ್ತೆ ನಾವು ಹೋರಾಟ ಮಾಡಿ ಮನವಿಯನ್ನ ಕೊಡ್ತೀವಿ. ಅದಕ್ಕೂ ಮೀರದೇ ಇದ್ರೆ ನಾವು ಮತ್ತೆ ಬೇರೆ ಸ್ವರೂಪದ ಹೋರಾಟಗಳನ್ನ ಅನಿವಾರ್ಯವಾಗಿ ಮಾಡುವಂತ ಪರಿಸ್ಥಿತಿಯನ್ನ ಇಲ್ಲಿಯ ಆಡಳಿತ ವರ್ಗನೆ ನಿರ್ಮಾಣ ಮಾಡುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದನ್ನ ನಾವು ಒತ್ತಿ ಹೇಳ್ತಾ ಇದ್ದೀವಿ. ನಮ್ಮ ಈ ಸಮುದಾಯಕ್ಕೆ SFI ಯಾಕೆ ಈ ಪ್ರಶ್ನೆಯನ್ನ ಎತ್ಕೊಂಡಿದೆ ಅಂತಂದ್ರೆ, ಮುಖ್ಯವಾಗಿ ಈ ಸಮುದಾಯದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸಮುದಾಯ ಬಡ ಮತ್ತು ಹಿಂದುಳಿದ ವರ್ಗದ ಸಮುದಾಯ ಆಗಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ 1ನೇ ತರಗತಿಯಿಂದ ಹಿಡಿದು ಇವತ್ತು ಎಲ್ಲಿವರೆಗೂ ಕಲಿತಾರ ಅಲ್ಲಿವರೆಗೂ ಎಜುಕೇಶನ್ಗೆ 2A ಮೀಸಲಾತಿ ಮೂಲಕ ಅನೇಕ ಸಂದರ್ಭಗಳಲ್ಲಿ ಅವಕಾಶಗಳು ಸಿಗ್ತವೆ. ಅದು ಇವತ್ತು ಆ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ. ಆ ಅವಕಾಶಗಳು ಸಿಗಬೇಕು ಅಂತಂದ್ರೆ ಅವರಿಗೆ ಜಾತಿ ಪ್ರಮಾಣ ಪತ್ರ
ಬಹಳ ಮುಖ್ಯವಾಗಿದೆ. ಹಾಗಾಗಿ ಆ ಜಾತಿ ಪ್ರಮಾಣ ಪತ್ರವನ್ನ ಮಾನ್ಯ ತಾಲೂಕು ಆಡಳಿತ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನ ಒಂದು ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವ ಅನ್ಯಾಯದ ಕಾರಣಕ್ಕಾಗಿ SFI ಪ್ರಶ್ನೆಯನ್ನು ಇಟ್ಟುಕೊಂಡು ಕೂಡ ಹೋರಾಟಕ್ಕೆ ಮುಂದಾಗುತ್ತೆ. ಆ ಸಮುದಾಯದವರು ಹೋರಾಟ ಮಾಡ್ತೀವಿ ಅಂತ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. ನಾವು ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿಗಳ ಧ್ವನಿಯಾಗಿ ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ನಾವು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. 21ನೇ ತಾರೀಕು ನಾವು ಮತ್ತೆ ಹೋರಾಟ ಮಾಡಿ ಮನವಿಯನ್ನು ಕೊಡ್ಲಿಕ್ಕಿದ್ದೀವಿ. ಅಷ್ಟರೊಳಗೆ ನಮ್ಮ ತಾಲೂಕು ಆಡಳಿತ ಇದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದ್ ವೇಳೆ ಸರಿಪಡಿಸದೇ ಇದ್ರೆ ನಾವು ಮತ್ತೆ ದೊಡ್ಡ ಹೋರಾಟಕ್ಕೆ ಮುಂದಾಗ್ತೀವಿ. ವಿದ್ಯಾರ್ಥಿಗಳು ಬರ್ತಾರೆ ಆ ಹೋರಾಟಕ್ಕೆ, ಪಾಲಕರು ಬರ್ತಾರೆ, ಇಡೀ ಸಮುದಾಯನೇ ಬಂದು ಹೋರಾಟವನ್ನ ಮಾಡುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ತಾಲೂಕು ಆಡಳಿತಕ್ಕೆ ಕೊಡೋದ್ರ ಮುಖಾಂತರ ಈ ಪತ್ರಿಕಾ ಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಈ ಕಾರಣಕ್ಕಾಗಿ ಇದನ್ನ ಮಾನ್ಯ ಮಾಧ್ಯಮದವರು ನೀವು ಈ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ, ಅವರ ನ್ಯಾಯಯುತವಾಗಿ ಇರ್ತಕ್ಕಂಥ ಬೇಡಿಕೆಯನ್ನು ಈಡೇರಿಸೋದಕ್ಕೋಸ್ಕರ ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ತಿಳಿ ಹೇಳಿ ಆಡಳಿತ ವರ್ಗ ಏನು ಅನ್ಯಾಯ ಮಾಡ್ತಾ ಇದೆ ಅದನ್ನು ಸರಿಪಡಿಸೋದಕ್ಕೆ ಪತ್ರಿಕಾ ವಲಯವು ಕೂಡ ನಮಗೆ ಸಹಕಾರಿಯಾಗಲಿ ಅಂತಕ್ಕಂಥ ಕಾರಣಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬಂದು ತಾವೆಲ್ಲ ಸಹಕರಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಗಣೇಶ್ ರಾಠೋಡ್, SFI ರಾಜ್ಯ ಉಪಾಧ್ಯಕ್ಷರು. ನಾನು ಮಾತೇಶ್ವರ್ ಪಾಟೀಲ್. ಇವತ್ತು ಹಂಡೆವಜ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ರಾಜ್ಯಾದ್ಯಂತ ನಮ್ಮ ಸಮುದಾಯದ ಜನ ವಾಸಿಸುತ್ತಿದ್ದು, ಈ ಒಂದು ಗಜೇಂದ್ರಗಡ ತಾಲೂಕಿನಲ್ಲಿ ಆಗಿರುವಂತಹ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆ ಒಳಗ ಈ ರೀತಿಯಾದಂತಹ ದುರ್ಘಟನೆ, ದುರ್ನಡತೆ ಎಲ್ಲಿಯೂ ಕೂಡ ಸಂಬಂಧಿಸಿಲ್ಲ. ಈ ಪ್ರಸ್ತುತ ಇರುವಂತಹ ಅಥವಾ ಈ ಹಿಂದೆ ಇರುವಂತಹ ದಂಡಾಧಿಕಾರಿಗಳು ನಮ್ಮ ಬೇಟೆ ಇರತಕ್ಕಂತಹ ಹಂಡೆವಜ ಜಾತಿಗೆ ಸಂಬಂಧಿಸಿದ ಹಾಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಒದಗಿಸಿಕೊಟ್ಟಿದ್ರು. ಈ ಪ್ರಸ್ತುತ ಇರುವಂತಹ ದಂಡಾಧಿಕಾರಿಗಳು ಒದಗಿಸಿಕೊಟ್ಟಿರುತ್ತಾರೆ. ಆ ನಿಟ್ಟಿನೊಳಗಡೆ ಪ್ರಸ್ತುತ ಈಗ ನಮಗೆ ಹೊಸದಾಗಿ ತಾವು ಕೊಟ್ಟಿರ್ತಕ್ಕಂತಹ ಹಂಡೆವಜರ ಜಾತಿಗೆ ಸಂಬಂಧಪಟ್ಟಂಗ ನವೀಕರಣ ಮಾಡುವುದು ಅಪ್ಲಿಕೇಶನ್ ಹಾಕಿದಂತಹ ಸಂದರ್ಭದೊಳಗೆ ಅದನ್ನು ರಿಜೆಕ್ಟ್ ಮಾಡುವಂತ ಹಿನ್ನೆಲೆಯೊಳಗ ನಾವು ಕಾನೂನು ಬಾಹಿರ ಚಟುವಟಿಕೆಗೆ ಮುಂದಾಕಿದ್ದೀರಿ ಅನ್ನುವಂತ ನಿಟ್ಟಿನೊಳಗ ಮತ್ತು ಗೆಜೆಟ್ನೊಳಗಿರುವಂತಹ ಹಂಡೆವಜರ ಕಾಲಂನಲ್ಲಿರುವಂತಹ 38 ಕಾಲಂನಲ್ಲಿರುವಂತಹ 37 ಆ ನಿಟ್ಟಿನೊಳಗೆ ಈ ಹಿಂದೆ ಕೊಟ್ಟಿರ್ತಕ್ಕಂಥ ತಾವುಗಳೇ ಇವತ್ತು ನಾನಾ ತರ ಕಾರಣಗಳನ್ನು ಹೇಳಿ ರಿಜೆಕ್ಟ್ ಮಾಡುವಂತ ಹಿನ್ನೆಲೆಯೊಳಗ ಮತ್ತೆ ತಾವು ಹಿಂದೆ ಕೊಟ್ಟಿದ್ದೀರಿ. ಮತ್ತೆ ಹಿಂದೆ ಕೊಟ್ಟಿರೋದಕ್ಕ ಏನು ಮೂಲ ದಾಖಲಾತಿಗಳನ್ನು ನೋಡಿ ನೀವು ಕೊಟ್ರಿ? ಹಿಂದೆ ಕೊಟ್ಟಿದ್ದು ನಿಜ ವಾಸ್ತವ ಸ್ಥಿತಿ ನಿಜ ಆಗಿದ್ರ ಅಥವಾ ಈಗ ನೀವು ರಿಜೆಕ್ಟ್ ಮಾಡ್ತೀರಿ ಅಂತಂದ್ರ ಹಿಂದೆ ಕೊಟ್ಟಿರುವಂತದ್ದು ಕಾನೂನು ಬಾಹಿರ ಅನ್ನುವಂತ ನಿಟ್ಟಿನೊಳಗೆ ಬರುವಂತದ್ದು. ಆ ನಿಟ್ಟಿನೊಳಗಡೆ ದಯವಿಟ್ಟು ಇದು ಯಾವುದೇ ರೀತಿಯಾಗಿ ಹಂಡೆವಜ ಸಮಾಜಕ್ಕೆ ಒಂದು ಅನ್ಯಾಯ ಆಗುವಂತ ದುರ್ನಡೆಯನ್ನ ನಡೆದಿರ್ತಾವು. ಆ ನಿಟ್ಟಿನೊಳಗಡೆ ದಯವಿಟ್ಟು ನ್ಯಾಯಯುತವಾದಂತ ಬೇಡಿಕೆ ಐತಿ. ಆ ಬೇಡಿಕೆಯನ್ನ ನಾವು ಸಮಾಜದ ಮುಖಂಡರೆಲ್ಲರೂ ಸೇರಿ ಹಿಂದೂ ಕೂಡ ಮನವಿ ಕೊಟ್ಟಿದ್ದೀವಿ ಮತ್ತು ನಾಳೆ 21ನೇ ತಾರೀಕು ಕೂಡ ಮನವಿ ಕೊಡ್ತೀವಿ. ಅಷ್ಟರೊಳಗನೆ ನಮ್ಮ ಬೇಡಿಕೆಯನ್ನ ದಯವಿಟ್ಟು ಫಲಶ್ರುತಿ ಮಾಡಿಕೊಂಡು ನಮ್ಮ ಬೇಡಿಕೆ ನ್ಯಾಯಯುತವಾದಂತ ಬೇಡಿಕೆ ಐತಿ ಅದನ್ನ ಈಡೇರಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ.